ಎಲ್ಲರಿಗೂ ನಮಸ್ಕಾರ. ನಿನ್ನೆ ದಿನ ಏನು ಕಡಬಗೆರೆಯಲ್ಲಿ ಆನೆ ತುಳಿತಕ್ಕೊಳಗಾದ ಮಹಿಳೆ ಮೃತದೇಹವನ್ನು ಇಟ್ಟುಕೊಂಡು ಪ್ರತಿಭಟನೆಯನ್ನು ಮಾಡ್ತಾ ಇದ್ವಿ ರೈತ ಹೋರಾಟಗಾರರು. ಸೊ ಆ ರೈತ ಹೋರಾಟಗಾರರ ಮನವಿ ಏನು ನಮ್ದೇನಿತ್ತು, ರೈತ ಮೃತ ಮಹಿಳೆಗೆ 50 ಲಕ್ಷ ಪರಿಹಾರ ಕೊಡಬೇಕು, ಅವ್ರ ಮನೆಯಲ್ಲಿ ಒಂದು ಸರ್ಕಾರಿ ಕೆಲಸವನ್ನು ಕೊಡಬೇಕು, ಹಾಗೂ ರೈಲ್ವೆ ಬ್ಯಾರಿಕೇಡ್ ಹಾಕಿ ಶಾಶ್ವತ ಪರಿಹಾರ ಮಾಡಿಕೊಡಬೇಕು ಅಂತ ಹೇಳಿ ಏನು ಪ್ರತಿಭಟನೆ ಮಾಡ್ತಾ ಇದ್ದು, ಈ ಪ್ರತಿಭಟನೆ ಏನು ಶಾಂತ ರೀತಿಯಲ್ಲಿ ರೈತರು ಮಾಡುತ್ತಿದ್ದಾಗಲೂ ಕೂಡ ಕೊನೆ ಗಳಿಗೆಯಲ್ಲಿ ಸರ್ಕಾರದ ಜಿಲ್ಲಾಡಳಿತದ ದೌರ್ಬಲ್ಯ ಮತ್ತು ಸರ್ಕಾರದ ದುರಾಡಳಿತದಿಂದ ರೈತರ ಮೇಲೆ ಫೋರ್ಸ್ಫುಲಿ ರೈತರ ಮೇಲೆ ದಬ್ಬಾಳಿಕೆ ಮಾಡಿ ಆ ಮೃತದೇಹವನ್ನು ತಗೊಂಡು ಹೋಗಿ ಪ್ರತಿಭಟನೆಯನ್ನು ಹತ್ತಿಕ್ಕಿದಲ್ಲದೆ ಅಮಾಯಕ ರೈತರ ಮೇಲೆ ಪೊಲೀಸರೇ ಕಲ್ಲೆಸೆದುಕೊಂಡು ರೈತರು ಪ್ರತಿಭಟನಾಕಾರರು ಕಲ್ಲೆಸೆದ್ರು ಅಂತ ಹೇಳಿ ಅವ್ರ ಮೇಲೆ ಲಾಠಿ ಚಾರ್ಜ್ ಮಾಡಿ ದೌರ್ಜನ್ಯವೆಸಗಿರುತ್ತೀರಿ. ಅದೇ ರೀತಿ ನಿನ್ನೆ ಏನು ನಮ್ಮ ಪ್ರತಿಭಟನಾಕಾರರನ್ನ ಅರೆಸ್ಟ್ ಮಾಡಿರ್ತೀರಾ, ಅದನ್ನ ಬಿಡುವ ನಾಟಕವಾಡಿ ರಾತ್ರೋರಾತ್ರಿ ಅವರ ಮೇಲೆ FIR ದಾಖಲಿಸಿಕೊಂಡು 29ರಿಂದ 30 ಜನರ ಮೇಲೆ FIR ದಾಖಲಿಸಿದ್ದೀರಿ. ಆ ದಾಖಲಿಸಿದ FIR ಅಲ್ಲಿ ಎಲ್ಲ ರೈತ ಹೋರಾಟಗಾರರು ಕಲ್ಲೆಸೆದು ಪೊಲೀಸರಿಗೆ ರಕ್ತ ಬರುವ ಹಾಗೆ ಗಾಯ ಮಾಡಿದ್ದಾರೆ ಅಂತ ಹೇಳಿ ಸುಳ್ಳು ಮೊಕದ್ದಮೆಯನ್ನು ದಾಖಲಿಸಿದ್ದೀರಿ. ಅದೇ ರೀತಿ ಮಾಧ್ಯಮ ಚಿತ್ರೀಕರಣದಲ್ಲಿ ಎಲ್ಲದನ್ನು ರೆಕಾರ್ಡ್ ಆಗಿದೆ. ಅದನ್ನು ಪರಿಶೀಲಿಸಿ ನಮ್ಮ ನ್ಯಾಯಯುತವಾಗಿ ರೈತರಿಗೆ ಸುಳ್ಳು ಕೇಸನ್ನು ದಾಖಲಿಸದೆ ಅದನ್ನು ನೀವು ಹಿಂಪಡಿಬೇಕು, ಅಥವಾ ಅದರ ಬಗ್ಗೆ ಸೂಕ್ತ ರೀತಿಯಲ್ಲಿ ತನಿಖೆ ಮಾಡಿ ಅದನ್ನ ನಮ್ಮ ರೈತ ಹೋರಾಟಗಾರರಿಗೆ ನ್ಯಾಯ ಕೊಡಿಸಬೇಕು. ಸೊ ಅಲ್ಲಿವರೆಗೆ ಆ ನ್ಯಾಯ ಸಿಗೋರವರೆಗೆ ನಮ್ಮ ರೈತ ಶೃಂಗೇರಿ ಕ್ಷೇತ್ರ ರೈತ ಒಕ್ಕೂಟ ನಮ್ಮ ರೈತ ಹೋರಾಟಗಾರರ ಜೊತೆಗೆ ನಿಲ್ಲುತ್ತೆ. ಅವರಿಗೆ ಯಾವ ತರ ಸೂಕ್ತ ಪರಿಹಾರ ಕೊಡಿಸಬೇಕು ಅದ್ರ ಜೊತೆಗೆ ನಮ್ಮ ರೈತ ಒಕ್ಕೂಟ ಯಾವಾಗಲೂ ಕಾನೂನು ರೀತಿ ಹೋರಾಟ ಮಾಡಿ ಅವರಿಗೆ ಪ್ರತಿಭಟನೆಗೆ ಒಂದು ದಾರಿ ತೋರಿಸ್ಕೊಡ್ಬೇಕು ಅಂತ ಹೇಳಿ ನಾವು ಅವ್ರ ಜೊತೆಗೆ ನಿಲ್ಲುತ್ತೇವೆ. ಅದೇ ರೀತಿ ನಿನ್ನೆ ದಿನ ಶಾಸಕರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಏನಂತ ಹೇಳಿ, ನಮ್ಮ ಮಧ್ಯಾಹ್ನದವರೆಗೆ ಶಾಂತಿಯುತಲು ಆಗಿತ್ತು, ಮಧ್ಯಾಹ್ನ ನಂತರ ಬಿಜೆಪಿಲೇ 2 ಬಣ ಇದೆ, ಅವ್ರ ಬಣದಲ್ಲಿ ಹೊಡೆದಾಟ ಮಾಡ್ಕೊಂಡ್ರು, ಬೇರೆ ಯಾವುದು ಆಗಿಲ್ಲ, ಅದಕ್ಕೋಸ್ಕರ ಲಾಠಿ ಚಾರ್ಜ್ ಆಯ್ತು ಅಂತ ಹೇಳಿ ಇಂಥ ಉಡಾಪೆ ಮಾತಾಡೋದ್ರಲ್ಲಿ ನಮ್ಮ ಶಾಸಕರು ದಿಕ್ಕು ತಪ್ಪಿಸುವ ಇದು ಅವ್ರದ್ದು ತಪ್ಪನ್ನ ಸರಿಪಡಿಸಿಕೊಳ್ಳಲಿಕ್ಕೆ ಬಿಜೆಪಿಯಲ್ಲಿ 2 ಬಣ ಇದೆ ಅಂತ ಹೇಳಿ ಸುಳ್ಳು ಆರೋಪ ಮಾಡ್ತಾ ಇದ್ದಾರೆ. ಯಾವುದೇ ಬಿಜೆಪಿಯಲ್ಲಿ 2 ಬಣಗಳಿಲ್ಲ. ಇಲ್ಲಿ ನಿನ್ನೆ ಇದ್ದಿದ್ದೇ ಒಂದೇ ಬಣ, ಅದು ರೈತರ ಬಣ. ಆ ರೈತರ ಬಣಕ್ಕೆ ನಿನ್ನೆ ದಿನ ಏನು ಅವರು ದೌರ್ಜನ್ಯ ಎಸಗಿದ್ದಾರೆ ಅವ್ರ ದುರಾಡಳಿತದಿಂದ, ಇದಕ್ಕೆ ನಮಗೆ ನ್ಯಾಯ ಸಿಗೋವರೆಗೂ ನಾವು ಹೋರಾಟ ಮಾಡ್ತೀವಿ. ಅಲ್ಲಿವರೆಗೆ ನಾವೆಲ್ಲರೂ ಒಂದಾಗಿರೋಣ. ನಿಮ್ಮ ಜೊತೆಗೆ ನಮ್ಮ ಶೃಂಗೇರಿ ಕ್ಷೇತ್ರ ರೈತ ಒಕ್ಕೂಟ ಬೆಂಬಲಿಸುತ್ತೆ, ಅವ್ರ ಜೊತೆಗೆ ನಿಲ್ಲುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ. ಈಗೇನು ಸುಳ್ಳು ಮೊಕದ್ದಮೆ ದಾಖಲು ಮಾಡಿ ರೈತ ಹೋರಾಟಗಾರರ ವಿರುದ್ಧ ಸುಳ್ಳು ಕೇಸನ್ನು ದಾಖಲಿಸಿದ್ದೀರಾ, ಅದರ ಬಗ್ಗೆ ನಾನೊಬ್ಬ ವಕೀಲನಾಗಿ ಹಾಗೂ ಶೃಂಗೇರಿ ಕ್ಷೇತ್ರ ರೈತ ಒಕ್ಕೂಟದ ಅಧ್ಯಕ್ಷನಾಗಿ ಹೇಳ್ತಾ ಇದ್ದೇನೆ. ನಾನು ಅವರ ಜೊತೆ ಕೊನೆಯವರೆಗೆ ನಿಲ್ತೇನೆ. ಅದನ್ನ ಕಾನೂನು ರೀತಿಯಲ್ಲಿ ಹೋರಾಟ ಮಾಡಿ ಕೋರ್ಟ್ ಮುಖೇನ ನ್ಯಾಯಾಲಯದ ಮುಖೇನ ಅವರಿಗೆ ನ್ಯಾಯ ಕೊಡಿಸಿ ಅವರ ಜೊತೆಗೆ ಅವರ ಬೆನ್ನಿಗೆ ಕೊನೆಯವರೆಗೂ ನಿಂತಿರುತ್ತೇನೆ ಅಂತ ಹೇಳಿ ನಾನು ಈ ಮಾಧ್ಯಮದ ಮುಖಾಂತರ ತಿಳಿಸ್ತಾ ಇದ್ದೇನೆ.